ಈ ಸ್ಲಿಪ್ಪರ್ ಹಾಕೋಬಿಟ್ಟು ಎಲ್ಲರೂ ಬೇಸ್ ಅಂತ ತಗೊಂಡೋಯ್ತವ್ರೆ. ನಾವು ನೋಡಿ ಇದೀಗ ಒಂದೊಂದು ತಗೊಂಡೋಯ್ತಾ PG-ಲಿ ಇದ್ದಾಗಲಿಂದಲೂ ಪಿಜ್ಜಾ ತಿಂದಿಲ್ವಂತೆ. 2 ವರ್ಷ ಆಯ್ತು ಪಿಜ್ಜಾನೇ ತಿಂದಿಲ್ಲ. 3 ವರ್ಷ ಆಯ್ತು ಅನ್ಸುತ್ತೆ. ನಿನ್ನೆಯಿಂದ ಡಯಟ್ ಸ್ಟಾರ್ಟ್ ಮಾಡಿದ್ದಾರೆ, ಅದಕ್ಕೆ ಫ್ರೂಟ್ಸು ಸಲಾಡ್ಸ್ ಮಾಡ್ಕೊಬಂದಿದ್ರು ನಮ್ಮ ಅಕ್ಕ. ನೋಡಿ ಇಲ್ಲಿ ಹೆಲ್ತಿ ಫುಡ್ಡು ನಾವು ತಿಂತಾ ಇದ್ದೀವಿ, ನಮ್ಮ ಅಕ್ಕ ಹತ್ತಿದ್ವಿ. ಲಾಕ್ ಮಾಡಕ್ ಬರಲ್ಲ ಅಂತ ಬೈತವ್ರೆ ನನಗೆ. ನೋಡಿ ಮಾತಾಡಕ್ ಬರಲ್ಲ. ಸೋನನ್ನ ನಾವು ಕರಿತಾನೆ ಇದ್ದೀವಿ, ಆದ್ರೆ ಅವ್ರು ಸರ್ ಅವರೇ ಅಂತ ತಿರುಗ್ತಾನೆ ಇಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವಿಜಯಲಕ್ಷ್ಮಿ ಗೌಡ ಯೂಟ್ಯೂಬ್ ಚಾನಲ್. ಸೋನಿಗೋಸ್ಕರ ಕಾಯ್ತಾ ಇದೀವಿ, ಇನ್ನೂ ಬಂದೇ ಇಲ್ಲ. ನೋಡಿ ಗಾಯ್ಸ್, ಇಲ್ಲಿ ಸೋನು ಎಷ್ಟು ಉದ್ದ ಅವಳೆ. ಯಾವಾಗ ಚೇರ್ ಇವಾಗ ನಾವು ನಮ್ಮ ರಾಯರ ಮಠಕ್ಕೆ ಹೋಗ್ತಾ ಇದ್ದೀವಿ. ಈ ಸ್ಲಿಪ್ಪರ್ ಹಾಕೋಬಿಟ್ಟು ನಡೆಯಕ್ಕೆ ಬರ್ತಾರೆ, ಪರ್ರ ಅಂತ ಚಪ್ಪಲ್ ಹೇಳ್ಕೊಂಡು ಬರ್ತಾವೆ. ಈ ಸ್ಲಿಪ್ಪರ್ ಹಾಕೋಬಿಟ್ಟು ನಡೆಯೋಕ್ಕೆ ಆಗ್ತಾ ಇಲ್ಲ. ಇನ್ನೇ ನಿಯರು ಬಾ. ಚಾಕ್ಲೇಟ್ ಎಲ್ಲ ಐತಲ್ಲ, ಎಂತೆಂಥ ಕೇಕ್ ಅವೇ. ಯಾವ ಜಾಸ್ತಿ ಬಿಡಿಸಿದೆ. ಒಂದು 24 ರೂಪೀಸ್ ಅಂತ ತಗೊಳ್ಳೋನು ಬೇಡವೋ ಅನ್ನೋದು. ಎಲ್ಲರೂ ಬೇಸ್ ಅಂತ ತಗೊಂಡೋಯ್ತವ್ರೆ. ನಾವು ನೋಡಿ ಇದೀಗ ಒಂದೊಂದು ತಗೊಂಡೋಯ್ತಾ ತಗೊಂಡು 250 ರೂಪಾಯಿ. ಎಷ್ಟು? ಏನಿದು? ನೀರು ಬಿಸಿನೀರು? ಅದು ಬಿಸಿನೀರು ಇಟ್ಬಿಡ್ತಾನೆ ಇರ್ಬೋದು. ಫ್ಲಾಸ್ಕ್ ಇದು ಅಲ್ಲ, ಫ್ಲಾಸ್ಕ್ ಅಲ್ಲ ಇದು. ಅವ್ರಿಗೆ ಕನ್ನಡ ಗೊತ್ತಾಯ್ತಲ್ಲ, ಇಂಗ್ಲೀಷು ಗೊತ್ತಾಯ್ತಲ್ಲ. ನಾವು ನಿಂಗೆ ಮಲಯಾಳಿ. ಏನಿದು? ಅಲ್ಲ, ಗೊತ್ತಾಯ್ತವೆ ಅಂತ. ಇದು ಏನು, ಇದಕ್ಕೇನು ಅಂತ ಕೇಳ್ತಾ ಇರೋದು. ಇದು ರೊಟ್ಟಿ ಹಾಕದ, ದೋಸೆ ಹಾಕೋದು. 150 ಇಷ್ಟು. ಇದು ನಂದು, ಇದು ನಮ್ಮ ಅಕ್ಕಂದು. ಅಲ್ಲಿ ಎಲ್ರು ಒಂದೊಂದು ಬಕೆಟ್ ಗಟ್ಟಲೆ ತಗೊಂಡೋಯ್ತಿದ್ರು. ನಾವು ಮಾತ್ರ ಇಲ್ಲಿ ಇದೊಂದು, ನಮ್ಮ ಅಕ್ಕ ಇಷ್ಟು ಅಷ್ಟೇ. ಏನಕ್ಕೆ ಹೋಗಿದ್ದು ಅಂದರೆ, ನನ್ನ ಮಕ್ಕಳು ಸ್ಕೂಲ್ ಬಿಡೋವರೆಗೂ ನಾವು ಸ್ವಲ್ಪ ಟೈಮ್ ಪಾಸ್ ಮಾಡಬೇಕಿತ್ತು. ಅದಕ್ಕೆ ಹೊರಗಡೆ ಏನಾದರೂ ತಗೊಂಡ್ಬರೋಣ ಅಂತ ಹೋಗಿ. ಹೌದು. ನನ್ನ ಮಗಳು ಸ್ಕೂಲ್ ಬಿಡೋದು 4 o'clock. ಅಲ್ಲಿವರೆಗೂ ನಾವು ಟೈಮ್ ಪಾಸ್ ಮಾಡಬೇಕು. ಅದಕ್ಕೆ ಟೆಂಪಲ್ ಹತ್ರ ಹೋದೋ, ರಾಘವೇಂದ್ರ ಟೆಂಪಲ್ಗೆ ಹೋದೋ. ಅಲ್ಲಿಂದ ಬರ್ತಾ ಇದ್ದೋ, ಇಲ್ಲೇನೋ ಒಂದು ಶಾಪಿಂಗ್ದು ಏನೋ ನಡೀತಾ ಇತ್ತು. ಅಲ್ಲಿಗೆ ಹೋಗ್ಬಿಟ್ಟು ಇವೆರಡು ಎತ್ಕೊಂಡು ಬಂದಿದ್ದೀವಿ. ಇಷ್ಟು ಎತ್ಕೊಂಡು ಬಂದಿದ್ದೀವಿ. ಇವಾಗ ನಾವು ಎಲ್ಲಿ ಹೋಗ್ತಿದ್ದೀವಿ? ಸ್ಕೂಲ್ ಹತ್ರ ಸ್ಕೂಲ್ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಯಾಕಂದರೆ ನಮ್ಮ ಅಕ್ಕನ ಮಗಳು ಅಲ್ಲ ಅವಳೆ, ಅದಕ್ಕೆ ನಮ್ಮ ಸೋನ. ಇವಳು ಏನೋ ಪಿಜ್ಜಾ ತಿನ್ಬೇಕಂತೆ. ಅವಳು PG-ಲಿ ಇದ್ದಾಗಲಿಂದಲೂ ಪಿಜ್ಜಾ ತಿಂದಿಲ್ವಂತೆ. 2 ವರ್ಷ ಆಯ್ತು ಪಿಜ್ಜಾನೇ ತಿಂದಿಲ್ಲ. 3 ವರ್ಷ ಆಯ್ತು ಅನ್ಸುತ್ತೆ. ಒಂದು ಫುಲ್ ಪಿಜ್ಜಾ ಇವಳು ಒಬ್ಳೆ. ಅದಕ್ಕೆ ನನ್ನ ಮಗಳು ಸ್ಕೂಲ್ ಪಕ್ಕನೇ ಬಂದಿದೆ, ಅಲ್ಲಿಗೆ ಕರ್ಕೊಂಡು ಹೋಗ್ತೀವಿ. ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ನಾನು ಬರ್ತಾಯಿದ್ದೀನಿ, ನೀವು ಅದಕ್ಕೆ ಬನ್ನಿ ಹೋಗೋಣ ಇವಾಗ. ಚಾಕ್ಲೇಟ್ ರಫಲ್ ತಗೊಟ್ಲು, ಅದೇನು ಟೇಸ್ಟ್ ಮಾಡು ಅಂತ. ಚೆನ್ನಾಗಿತ್ತು, ಹೊಟ್ಟೆನೇ ತುಂಬೋಯ್ತು.
ನಮ್ಮ ಅಕ್ಕ ಮನೆಯಿಂದಲೇ ಅವ್ರಿಗೆ ಅಂತ ಫುಡ್ ಮಾಡ್ಕೊಂಡ್ಬಂದಿದ್ರು. ಏನೇನು ಹಾಕೊಂಡು ಇದು ವೆಜಿಟೇಬಲ್ಸು ಮತ್ತು ತುಪ್ಪ ಏನೇನು ಹಾಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ತಗೊಬಂದಿದ್ರು. ಯಾವುದೋ ಬಬಿ ಬುಕ್ ಸ್ಟೋರಿಗೆ ಮಡಗಿದ್ರು. ಈಗ ಅವರು ಬಾಗ್ಲಾಕೊಂಡು ಹೋಗ್ಬಿಟ್ಟವ್ರೆ. ಅದಕ್ಕೆ ಇವಾಗ ವೆಯ್ಟಿಂಗ್ ಮಾಡ್ತಾಯಿದ್ದೀವಿ. ಪಿಜ್ಜಾ ತಿನ್ಬೇಕಲ್ವ, ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಹಂಗೆ ನಮ್ಮ ಅಕ್ಕ ಒಬ್ಬಳೇ ಕುತ್ಕೋಬೇಕು. ಫೋನ್ ಮೇಲೆ ಫೋನ್ ಹೊಡಿತಾನೆ. ಬಟ್ ಇನ್ನೂ ಬಂದಿಲ್ಲ. ನಾನು ಅವ್ರ ಮನೇಲಿ ಒಂದು ವಾರದಿಂದ ಮನೇಲಿ ಒಂದು ವಾರದಿಂದ ಇಲ್ಲ ಡಯಟು. ನೆನ್ನೆಯಿಂದ ಸ್ಟಾರ್ಟ್, ಗುರುವಾರದಲ್ಲಾಗಿತ್ತು. ನೆನ್ನೆ ಅಂದರೆ ಬುಧವಾರ ಇತ್ತು. ನೆನ್ನೆಯಿಂದ ಡಯಟ್ ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕೆ ಫ್ರೂಟ್ಸು ಸಲಾಡ್ಸ್ ಮಾಡ್ಕೊಬಂದಿದ್ರು ನಮ್ಮ ಅಕ್ಕ. ಫ್ರೂಟ್ ಸಲಾಡು ಮತ್ತು ವೆಜಿಟೇಬಲ್ ಪಲಾವು, ಫುಲ್ ವೆಜಿಟೇಬಲು, ಒಂದೇ ಒಂಚೂರು ಅನ್ನ ಅಷ್ಟೇ, ರೈಸ್ ಹಾಕ್ಕೊಂಡು ಮಾಡ್ಕೊಬಂದಿದ್ರು. ಅದರೊಳಗಡೆ ಉಪ್ಪು ಇರಲಿಲ್ಲ, ಏನೂ ಇಲ್ಲ, ಸಾಲ್ಟ್ ಲೆಸ್. ತೋರಿಸ್ತೀನಿ ಅದು ಬಂದಾಗ. ಎಲ್ಲರ ಟೇಬಲ್ಗೂ ಬರ್ತಾಯಿದೆ, ಬಟ್ ನಮ್ಮ ಟೇಬಲ್ಗೆ ಮಾತ್ರ ಇನ್ನೂ ಬಂದಿದೆ. ಹೆಲ್ತಿ ಅಂದ್ಕೊಂಡು ಚಾಕ್ಲೇಟು ರಫಲ್ ತಿಂತವ್ರೆ ಅಕ್ಕವರು. ಚಾಕ್ಲೇಟ್ ರಫಲ್ ಅದು ಹೆಲ್ತಿನಾಗ. ಚಾಕ್ಲೇಟ್ ರಫಲ್ ತಿಂತೆ ಅಂದ್ಬಿಟ್ಟು ಪುನಃ ಅದು ಅನ್ಹೆಲ್ತಿದೆ ತಿನ್ನೋಕ್ಕಾಗುತ್ತಾ? ಇಲ್ಲ ಒಂದು ತಿನ್ಬೋದು ಅಷ್ಟೇ. ಯಾವಾಗಲೂ ಅನ್ಹೆಲ್ತಿ ಫುಡ್ಡೇ ತಿನ್ನೋಕ್ಕಾಗುತ್ತಾ? ವೆಜಿಟೇಬಲ್ಸ್ ಎಲ್ಲ ಹಾಕೊಂಡು ಮಾಡ್ಕೊಂಡು ಬಂದಿದ್ದೀನಿ. ಇದೆಲ್ಲ ತಿಂದರೆ ಏನು ಪ್ರಯೋಜನ ಆಗ್ತದೆ? ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಯಾವಾಗ ಬರ್ತಾರೋ ಫೀಲ್ ಮಾಡ್ಕೊತಾವ್ರೆ. ಇಲ್ಲ, ತುಂಬ ಟೇಸ್ಟ್ ಆಗ್ತದೆ. ಸ್ವಲ್ಪ ತಿಂದರೂ ತಿಂದಂಗೆ, ಜಾಸ್ತಿ ತಿಂದರೆ ತಿಂದಂಗೆ ಅಲ್ವಾ? ಈ ಚಾಕ್ಲೇಟ್ ತಿಂದಲ್ಲ, ಒಂದು ಅಂಗಡಿ ಅನ್ಹೆಲ್ತಿ ಆಗೋಯ್ತದು. ಒಂದ್ಸಲ ಆಯ್ತು ಅಷ್ಟೇ. ಇವಾಗ ಓಪನ್ ಮಾಡ್ತಾರೆ ನೋಡಿ. ಈಗ ಗೈಸ್ ನೋಡಿ, ಇಲ್ಲಿ ಹೆಲ್ತಿ ಫುಡ್ಡು ನಾವು ಇದು ತಿಂತಾ ಇದ್ದೀವಿ, ನಮ್ಮ ಅಕ್ಕ ತಿಂತ. ಹೆಂಗಿದೆ? ಎಷ್ಟೋ ದಿನದ ಆಸೆ ಇವಾಗ ತಿಂತಾ ಇದ್ದೀನಿ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಸುಟ್ಟೋಗ್ತೈತೆ. ಪಿಜ್ಜಾ ಹೆಂಗಿತ್ತು? ನಾನು ಪಿಜ್ಜಾ ತಿಂತಿರ್ಲಿಲ್ಲ. ಇವಳು ವಿಡಿಯೋ ಮಾಡೋಕ್ಕೋಸ್ಕರ ಪಿಜ್ಜಾ ತಿನ್ನು ಅಂತ ತಿಂದು. ನಾನು ಪಿಜ್ಜಾವ ಒಂದು ತಿನ್ನಬೇಕು ಅಂತ ತೆಗೆಸ್ಕೊಂಡ 3 ತಿಂದೆ. ಯಾಕಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ, ಇಷ್ಟು ಚೆನ್ನಾಗೈತೆ ಅಂತ ಅನಿಸ್ತಿಲ್ಲ. ಅದಕ್ಕೆ ಒಂದು ಕೊಟ್ಟೆ. ಅಕ್ಕ ಎಲ್ಲ ಫುಲ್ ತಿನ್ಕೊಂಡೇ ಬಿಟ್ಲು. ಸ್ವಲ್ಪ ಒಂದು ಬೈಟ್ ತಿಂದೆ ಅಷ್ಟೇ. ಅದು ನಮ್ಮ ಫೋನಿಗೋಸ್ಕರ ಕಾಯ್ತಾ ಇದ್ದೀವಿ ಕುತ್ಕೊಂಡು. ಅಲ್ಲಿ ಇವಾಗ ಎಷ್ಟು ಗಂಟೆ ಆಗೈತೆ? 3:51 ಆಗೈತೆ. ಕಾಯ್ತಾ ಇದ್ದೀವಿ. ಬೇಗ ಹೋಗಲಿಲ್ಲ ಅಂತ ಅಂದರೆ ನಮ್ಮ ಅಂಕಲ್ ಬೈತಾರೆ, ಬೇಗ ಹೋದರೆ ನಮ್ಮ ಸೋನು ಬೈತಾಳೆ. ಅದಕ್ಕೆ ಈಗ ಕಾಯ್ತಾ ಇದ್ದೀವಿ ನಮ್ಮ ಸೋನುಗೋಸ್ಕರ. ಊರಿಗೆ ಹೋಗ್ತೀನಲ್ವಾ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇಲ್ಲೇ ಇರೋದು ಅವರ ಸ್ಕೂಲು. ಲಾಕ್ ಮಾಡೋಕ್ಕೆ ಬರಲ್ಲ ಅಂತ ಬೈತವ್ರೆ ನನಗೆ. ನೋಡಿ, ಮಾತಾಡಕ್ಕೆ ಬರಲ್ಲ ಅಂತವಳೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಅಲ್ಲ ಕಣೆ ಪಿಂಕಿ, ನಾವಿಲ್ಲಿ ಸೋನ ಅಕಸ್ಮಾತ್ ನಮ್ಮನ್ನು ಬಿಟ್ಬಿಟ್ಟು ಮುಂದೆ ಹೋಗ್ಬಿಟ್ಟಾಡು ಅಂತ ನಾವಿಲ್ಲಿ ಬಂದು ಇಲ್ಲಿ ಏನಾದ್ರು ಯಾರಾದರೂ ಚಾಟ್ ಸೆಂಟರ್ಗೆ ಇವ್ರು ಏನಾದರೂ ವಾಚ್ಮ್ಯಾನ್ ಅನ್ಕೊಬಿಟ್ರೆ ಕಷ್ಟ. ಏನು ಮಾಡೋದು, ಬೇರೆ ಚಾಯ್ಸ್ ಇಲ್ಲ, ಕಾಯಲೇಬೇಕು. ನಾವು ಹಿಂಗೆ ವಿಡಿಯೋ ಮಾಡೋದು ನೋಡ್ಬಿಟ್ರೆ ಯಾರು ಏನು ಹೇಳ್ತಾರೋ ಗೊತ್ತಿಲ್ಲ. ಓಡಲ್ಲಾಗೋರೆಲ್ಲ ನಮ್ಮನ್ನೇ ನೋಡ್ತಾವಲ್ಲಿ. ಯಾಕೆ ಪಿಂಕಿ? ಲಾಗರ್ ಅಲ್ವಾ, ಲಾಗರ್ ಲಕ್ಷ್ಮಿ ಗೌಡ ಅಲ್ವಾ? ನೀನ್ನ ಲಾಗರ್ ಅಂತ ನೋಡ್ತಾ ಇಲ್ಲ, ಇವು ಯಾವ ಅಂಗಡಿ ಮುಂದೆಗಡೆ ಕುತ್ಕೊಂಡವ್ ಹಿಂಗೆ ಅಂತ ನೋಡ್ತಾವ್ರಲ್ಲಿ. ರಿವ್ಯೂಸ್ ಅವೆಲ್ಲ ನಿನಗೆ ಅದಕ್ಕೆ ನೋಡ್ತಾ ಇರ್ತೀವಿ. ಗೈಸ್ ನೋಡಿ, ಇದೇ ಚಾಲೆಂಜ್ ತಗೊಂಡು ರೋಡಿಗೆ ಇಳಿದು ಬಿಡ್ತಾಳೆ. ಈಗ ರೋಡಿಗೆ ರಾಧಿಕಾ ಅಂತ ರೋಡಿಗೆ ಇಳಿದು ಬಿಡ್ತಾಳೆ. ಗೈಸ್ ನಮ್ಮ ಫೋನ ಇನ್ನೂ ಬಂದೇ ಇಲ್ಲ ಗೈಸ್. 4 ಗಂಟೆ ಆಯಿತು, ಈಗ ಬಿಟ್ಟಿರ್ತಾರೆ. ಮಕ್ಕಳೆಲ್ಲ ಬರ್ತವ್ರೆ, ಆದರೆ ನಮ್ಮ ಫೋನೇ ಬರ್ತಾ ಇಲ್ವಲ್ಲ ಅಂತ ಕಾಯ್ತಾ.
ಮಕ್ಕಳೆಲ್ಲ ಬರ್ತಾವ್ರೆ, ನಮ್ಮ ಫೋನ ಮಾತ್ರ ಬರ್ತಾ ಇದೆ. ಟೆನ್ನಿಸ್ ಸ್ಟಾಡಿಯಂ ಸುಮ್ಮನೆ ಕೂತ್ಕೊಳ್ಳೆ. ಗೈಸ್ ನೋಡಿ, ಇಲ್ಲಿ ನಮ್ಮ ಸೋನಿಗೋಸ್ಕರ ನಾವು ಕಾಯ್ತಾ ಇದ್ರೆ ಅದು ಸುಮ್ಮನೆ ನಿಂತವಳಲ್ಲಿ. ಬದ್ಲು 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 ಎಷ್ಟು ಗಾಯ್ಸ್ ನಮ್ಮ ಅಕ್ಕ ಓಡ್ ಬರ್ತಾವಳೆ. ನಮ್ಮ ಅಕ್ಕನ ಬಿಟ್ಕೊಂಡ್ಬಿಟ್ಟಿದೆ. ಈಗ ಸರಿ ಬನ್ನಿ. ಓ ಅಲ್ಲೇ ಮಾಡಿಬಿಟ್ಟಾಯ್ತಾಳೆ. ಆ ಫೋನ್ ಎಲ್ಲೆಲ್ಲ ಎಲ್ಲಿಟ್ಟು ಹೋದ್ಲು? ಅಲ್ಲ ಮುಂದೆ ನೋಡಿ, ಮುಂದೆ ಓಹೋ. ನಮ್ಮ ಸೋನು ಸ್ಟೇಡಿಯಂ ತೋರಿಸ್ತೀನಿ ಬನ್ನಿ. ಸ್ಟೇಡಿಯಂ ಈಗ 4 ಗಂಟೆಗೆ ಸ್ಕೂಲ್ ಬಿಡ್ತು. ಇವಾಗ 4:15 ಸ್ಟೇಡಿಯಮಿಗೆ ಬನ್ನಿ ಅಂತ ಹೇಳಿದರು. ಅದಕ್ಕೆ ಎಲ್ಲರೂ ಓಡೋಗ್ಬಿಟ್ರು. ನಾವಿವಾಗ ಹೋಗ್ತಾ ಇದ್ದೀವಿ. ಹೆಂಗೆ ಆಡ್ತಾಳೆ ಅಂತ ನೋಡೋಣ ಅಂತ ಬನ್ನಿ ನೋಡೋಣ. ನಾನು ಇದೇ ಫಸ್ಟ್ ಟೈಮ್ ಬಂದಿದ್ದು ಸ್ಟೇಡಿಯಮ್ಗೆ. ನೋಡ್ಬೇಕು ಯಾವ ಥರ ಆಟ ಆಡ್ತಾರೆ ಅಂತ. ಏನು ಗೊತ್ತಾಗಾಯ್ತು, ಸರ್ ಬೈತಾರೆ ಅಂತ ನಮ್ಮ ಸೋನ ಈ ಕಡೆ ತಿರುಗ್ತಾನೆ ಇಲ್ಲ. ಗೈಸ್ ಏನು ಗೊತ್ತಾ, ನೀವೆಲ್ಲ ನೋಡ್ತಾ ಇದ್ರೆ ನಮ್ಮ ಸ್ಕೂಲ್ ಲೈಫ್ ನೆನಪಾಗ್ತಾ ಇದೆ ನನಗೆ ಅಲ್ವಾ? ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ ಅಲ್ವಾ? ಸೋನಾ ಅಮ್ಮ ಹೇಳ್ತ ಆಟ ಆಡ್ತೀವಿ. ಅಣಬೆ ಸಿಕ್ಕಿದೆ ಖುಷಿ. ಇನ್ನೊಂದು 4 ಹುಡುಕೊಡಿ ಸಾಂಬಾರು. ಗೈಸ್ ಏನು ಗೊತ್ತಾ, ನಾವು ಎಷ್ಟೇ ಸೋನನ್ನ ನಾವು ಕರಿತಾನೆ ಇದ್ದೀವಿ, ಆದರೆ ಅವ್ರು ಸರ್ ಅವರೇ ಅಂತ ತಿರುಗ್ತಾನೆ ಇಲ್ಲ. ನಮ್ದು ಭಯ ನಮ್ಗಿಲ್ಲ ಆಟ. ಪಾಪ ನನ್ನ ಮಗಳಲ್ಲಿ ಬೆಕ್ಕಿಗೆ ಚೆಲ್ಲಾಟ ಅಂದರೆ ಬೆಕ್ಕಿಗೆ ಇಲ್ಲಿಗೆ ಪ್ರಾಣ ಸಂಕಟ ಅನ್ನಂಗೆ ನಮ್ಮ ಪಿಂಕಿ ಆಡ್ತಾವಳೆ ಇಲ್ಲಿ ವಿಡಿಯೋ ಮಾಡ್ಕೊಂಡು ಆಟ. ಗೈಸ್ ಗೇಮ್ ಸ್ಟಾರ್ಟ್ ಆಯಿತು. ಯಾರು